ಎಫ್ಎಸ್ಎಲ್ ವರದಿಯನ್ನ ಮುಚ್ಚಿಡ್ತಿದೆ ಅನ್ನೋ ಆರೋಪ ಇತ್ತು. ಇದೇ ಸಂದರ್ಭದಲ್ಲಿ ಖಾಸಗಿ ಎಫ್ಎಸ್ಎಲ್ ವರದಿ ಬಹಿರಂಗಗೊಂಡಿದ್ದು ಸರ್ಕಾರದ ಮೇಲೆ ಒತ್ತಡ ಹೆಚ್ಚು ಮಾಡಿತ್ತು. ಅಷ್ಟಕ್ಕೂ ಇದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿದ್ದಾದ್ರೂ ಹೇಗೆ, ಈ ಬಗ್ಗೆ ತೋರಿಸ್ತೀವಿ ನೋಡಿ. 2 ಹಂತದಲ್ಲಿ ಪರೀಕ್ಷೆ ಮಾಡಿದ್ದ ತಜ್ಞರು ರಿವರ್ಸ್ ಟೆಸ್ಟ್ ಮಾಡಿದಾಗ್ಲೂ ಘೋಷಣೆ ನಿಜವಾಗಿತ್ತು. ಎಫ್ಎಸ್ಎಲ್ ತಜ್ಞರು ಹಲವು ರೀತಿಯಲ್ಲಿ ಆಡಿಯೋ ಮತ್ತು ವಿಡಿಯೋವನ್ನ ಪರಿಶೀಲನೆ ಮಾಡ್ತಾರೆ. ಮುಖ್ಯವಾಗಿ ಫೋನೋಟಿಕ್ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಅಂದ್ರೆ ಶಬ್ದಗಳ ಉಚ್ಚಾರಣೆ ವೇಳೆ ಆಗುವ ಉಸಿರಿನ ಏರಿಳಿತದ ಆಧಾರದಲ್ಲಿ ಯಾವ ಶಬ್ದದ ಪ್ರಯೋಗ ಆಗಿದೆ ಅನ್ನೋದನ್ನ ತಾಂತ್ರಿಕವಾಗಿ ಪತ್ತೆ ಹಚ್ಚುತ್ತಾರೆ. ಇನ್ನು ಈ ಪ್ರಕರಣದಲ್ಲೂ ಇದೇ ರೀತಿಯ ಆಳವಾದ ಪರೀಕ್ಷೆ ನಡೆಸಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿರೋದು ಸ್ಪಷ್ಟವಾಗಿದೆ. ನಾವು ಎಕ್ಸಾಮಿನೇಷನ್ ಮಾಡಿದಾಗ ವಿ ಹ್ಯಾವ್ ಆಲ್ಸೋ ಲೇಡ್ ಅಪಾನ್ ದ ಫುಟೇಜ್. ಇವಾಗ ಏನು ನಮ್ಮ ಇಂಟರ್ನೆಟ್ ಯೂಟ್ಯೂಬ್ಗಳಲ್ಲಿ ಏನು ಬ್ರಾಡ್ಕಾಸ್ಟ್ ಆಗಿದೆ ಆ ಕ್ಲಿಪ್ಪಿಂಗ್ನ ನಾವು ಕೂಡ ಆಧಾರಿತವಾಗಿ ಮತ್ತು ಅವತ್ತು ಫಸ್ಟ್ ಡೇ ಏನು ಬ್ರಾಡ್ಕಾಸ್ಟ್ ಆಗಿತ್ತು ಅದರ ಆಧಾರಿತವಾಗಿ ನಾವು ಅದನ್ನು ಎಕ್ಸಾಮಿನೇಷನ್ ಮಾಡಿದ್ದೀವಿ. ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಬೇಕಾದ್ರೆ ಅಥವಾ ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಕ್ಕೆ ಒಂದು ವಿ ಕಾಲ್ ಸಮಥಿಂಗ್ ಆ್ಯಸ್ ಫೋನೋಟಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಎರಡನೇದು ಅಕಾಸ್ಟಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಫೋನೋಟಿಕ್ಸಲ್ಲಿ ನಾವು ಯಾವ ಅಕ್ಷರನ ಯಾವ ಮಾತಾಡಬೇಕಾದ್ರೆ ಅದಕ್ಕೆ ಎಷ್ಟು ನಾವು ಉಸಿರು ಆಚೆ ಹಾಕ್ತೀವಿ ಅಥವಾ ಎಷ್ಟು ಹಿಡಿತೀವಿ ಅನ್ನೋದ್ರ ಬಗ್ಗೆ ಅದಕ್ಕಿರುವಂಥ ಒಂದು ಸ್ಟಡಿ ಅದು. ಸೊ ಆ ಒಂದು ಆಧಾರದ ಮೇಲೆ ನಾವು ಎಕ್ಸಾಮಿನೇಷನ್ ಮಾಡ್ತಾ ಹೋದಾಗ ವಿ ಹ್ಯಾವ್ ಡನ್ ಸರ್ಟನ್ ಆಡಿಯೋ ಎನ್ಹ್ಯಾನ್ಸ್ಮೆಂಟು, ನಾಯ್ಸ್ ರಿಡಕ್ಷನ್ ಅಂತ ಕೆಲವು ಹಂತವಾಗಿ ಎಕ್ಸಾಮಿನೇಷನ್ ಬರ್ತವೆ. ಅದ್ರ ಪ್ರಕಾರ ಮಾಡ್ತಾ ಹೋದಾಗ ನಾವು ಕ್ಲಿಯರ್ ಕಟ್ಟಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಪದ ಏನಿದೆ ಅದು ಹೈಲಿ ಪ್ರಾಬಲ್ ಆಗಿ ನಮ್ಗೆ ಕೇಳಿಸ್ತಿರೋ ಥರ ಬಂದಿದೆ. ಅದು ಇನ್ನು ವಿಡಿಯೋದಲ್ಲಿದ್ದ ಆಡಿಯೋವನ್ನ ರಿವರ್ಸ್ ಹಾಕಿ ಟೆಸ್ಟ್ ಮಾಡಲಾಗಿದೆ. ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ರೆ ಅಲ್ಲಿ ಬಕಾರ ಬರಬೇಕಾಗತ್ತೆ. ಆದ್ರೆ ಆಡಿಯೋದಲ್ಲಿ ನಕಾರ ಇರೋದು ಸ್ಪಷ್ಟವಾಗಿ ಕೇಳಿಸಿದೆ. ಅಂದೆ ಬೆಂಬಲಿಗ ಕೂಗಿದ್ದು ನಾಸೀರ್ ಸಾಬ್ ಅಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ದೃಢಪಟ್ಟಿದೆ ಅಂತ ವಿಧಿ ವಿಜ್ಞಾನ ತಜ್ಞರು ಹೇಳ್ತಾರೆ. ನಾವು ಅದನ್ನ ಬರೀ ಪಾಕಿಸ್ತಾನ್ ಅಂತ ನಾವು ಸೀದಾ ಹೇಳ್ಬೇಕಾದ್ರೆ ಏನು ಕೇಳ್ತೀವಿ, ಅದು ಉಲ್ಟಾ ಹೇಳಿದಾಗ ಹೇಗಿರ್ಬೋದು ಅದನ್ನು ಕೂಡ ಎಕ್ಸಾಮಿನೇಷನ್ ಮಾಡಿದ್ದೀವಿ ನಾವು. ಪಾಕಿಸ್ತಾನನ ಉಲ್ಟಾ ಮಾಡಿದಾಗ ನಾಚಿಕಾಪ್ ಅಂತ ಬರುತ್ತದು. ಸೊ ಬಹುಶಃ ಎಲ್ಲೋ ಒಂದು ಹಂತದಲ್ಲಿ ಕರೆಕ್ಟಾಗಿ ಕೇಳಿಸ್ತಿಲ್ವೋ ಏನೋ ಅಂತ ನಾವು ವೆರಿಫಿಕೇಷನ್ ಮಾಡಬೇಕಾದ್ರೆ ಎರಡನೇ ಹಂತದ ಎಕ್ಸಾಮಿನೇಷನ್ ಮಾಡಿದಾಗ ನಮಗೆ ಕ್ಲಿಯರ್ ಕಟ್ಟಾಗಿ ಅದು ಮೊದಲನೇ ಅಕ್ಷರ ಮತ್ತು ಕಡೆ ಅಕ್ಷರ ಯಾವ ರೀತಿ ಪ್ರೊನೌನ್ಸ್ ಆಗಬೇಕಿದೆ ಅದೇ ರೀತಿ ಬರ್ತದೆ. ಬಟ್ ಇನ್ನೊಂದು ಕ್ಲೈಮ್ ಇರೋ ಪ್ರಕಾರ ನಾಜೀರ್ ಸಾಬ್ ಅಂತೇನು ಬರಬೇಕಿದೆ, ಬ ಕಡೆ ಅಕ್ಷರ ಬರಬೇಕಿದೆ, ಆ ಕಡೆ ಅಕ್ಷರ ಬ ಬರ್ತಿಲ್ಲ. ಓಕೆ, ಆ ಬ ಬರೆದಿರೋ ಕಾರಣಕ್ಕೋಸ್ಕರ ನಾ ಈಸ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಹೈಲಿ ಪ್ರಾಬಲ್ ಟು ಬಿ ಹರ್ಡ್ ಆಸ್ ಪಾಕಿಸ್ತಾನ್. ಸೊ ಈ ಒಂದು ವಿಚಾರದ ಬಗ್ಗೆ ನಾವು ಡೀಟೇಲ್ ಆಗಿ ರಿಪೋರ್ಟ್ನ ಸ್ಟಡಿ ಮಾಡಿ ನಾನು ರಿಪೋರ್ಟ್ ಪ್ರಿಪೇರ್ ಮಾಡಿದ್ದೆ. ವಿಡಿಯೋ ಅಥವಾ ಆಡಿಯೋ ತಿರುಚಿದ್ಯಾ ಅಂತಾನು ಟೆಸ್ಟ್. ಈ ಪರೀಕ್ಷೆಯಲ್ಲೂ ವಿಡಿಯೋ ಪಾಸ್. ಮುಖ್ಯವಾಗಿ ಈ ವಿಚಾರದಲ್ಲೂ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋವನ್ನ ತಿರುಚಿರಬಹುದು ಅಂತೆಲ್ಲ ಹೇಳಿದ್ದಾರೆ. ಹೀಗಾಗಿ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ವಿಡಿಯೋ ಅಥವಾ ಆಡಿಯೋವನ್ನ ಎಡಿಟ್ ಮಾಡಲಾಗಿದ್ಯಾ, ಏನಾದ್ರೂ ತುರ್ಕಿದ್ದಾರಾ, ಇಲ್ಲ ಏನಾದ್ರೂ ತಿರ್ಚಿದ್ದಾರಾ ಅಂತೆಲ್ಲ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ವಿಡಿಯೋ ಪಾಸ್ ಆಗಿದೆ. ಹೀಗೆ ಖಾಸಗಿ ಎಫ್ಎಸ್ಎಲ್ ತಜ್ಞರು ವಿಡಿಯೋದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಈ ಬೆಳವಣಿಗೆ ನಡುವೆ ಸರ್ಕಾರದ ಎಫ್ಎಸ್ಎಲ್ ವರದಿಯ ಆಧಾರದ ಮೇಲೆ 3 ಅರೆಸ್ಟ್ ಮಾಡಲಾಗಿದೆ. ಅಷ್ಟಕ್ಕೂ ವಿಚಾರಣೆಗೂ ಮೊದಲೇ ಕಾಂಗ್ರೆಸ್ನ ಕೆಲ ಸಚಿವರು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ರು. ಆದ್ರೆ ಸಿಎಂ ಆಗ್ಲಿ ಗೃಹ ಸಚಿವರಾಗ್ಲಿ ಜವಾಬ್ದಾರಿಯುತವಾಗಿಯೇ ನಡ್ಕೊಂಡು ಬಂದಿದ್ದಾರೆ. ಆದ್ರೆ ಸಚಿವರ ಎಡವಟ್ಟುಗಳು ಪರಿಣಾಮ ಬೀರುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಅಂದು ರೋಷಾವೇಶ, ಇಂದು ಹಾರಿಕೆಯ ಉತ್ತರ. ಕೆಲ ಸಚಿವರಿಂದಾನೇ ಸರ್ಕಾರಕ್ಕೆ ಡ್ಯಾಮೇಜ್ ಆಯ್ತಾ? ಎಸ್, ಅಂದು ಸಚಿವ ಪ್ರಿಯಾಂಕ್ ಖರ್ಗೆ ಮಾಧ್ಯಮದ ಮೇಲೇನೆ ಪುಂಖಾನುಪುಂಖ ಪ್ರಶ್ನೆಗಳನ್ನ ಎಸಗಿದ್ರು. ಮಾಧ್ಯಮದವರ ಕಿವಿನೇ ಸರಿ ಇಲ್ಲವೇನೋ ಎಂಬ ರೀತಿ ಪ್ರಶ್ನಿಸಿ ENT ಸ್ಪೆಷಲಿಸ್ಟ್ ರೀತಿ ವಿಮರ್ಶೆ ಮಾಡಿದ್ರು. ಆದ್ರೆ ಇವತ್ತು ಇದೇ ಸರ್ಕಾರದ ಎಫ್ಎಸ್ಎಲ್ ವರದಿಯನ್ನ ಆಧರಿಸಿಯೇ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಈಗಲೂ ಕೂಡ ಸಚಿವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರೋದನ್ನ ಮಾತ್ರ ಬಿಡ್ತಾ ಇಲ್ಲ.
ಯಾಕೆ ಆತಂಕ? ಇನ್ನು ವಿಚಾರಣೆ ನಡೀಲಿ. ಯಾಕೆ ಅರೆಸ್ಟ್ ಮಾಡಿದ್ದಾರೆ ಗೊತ್ತಿಲ್ಲ, ವಾಯ್ಸ್ ಮ್ಯಾಚ್ ಆಗಿದ್ಯಾ ಇಲ್ವಾ ಅಂತಾನೂ ಗೊತ್ತಿಲ್ಲ ಅಂತ ಸಚಿವರು ತಿಳಿಸಿದ್ದಾರೆ. 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅದು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಲಿ. ಅದು ಏನು ವಿಚಾರಣೆ ಕರೆದಿದ್ದಾರ, ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗಿದೆಯಾ, FSL ಜೊತೆ ಮ್ಯಾಚ್ ಆಗಿದೆಯಾ ಕರೆದು ವಿಚಾರಣೆ ಮಾಡ್ತಾರೆ. ನೋಡಿ, ನಾನೇನು ಹೇಳಿರೋದು ಅವಾಗೇನು ಹೇಳಿದ್ದೀನಿ, ಅದಕ್ಕೆ ನೀವು ಬದಲಾಗಿದ್ದೇನೆ. ದಯವಿಟ್ಟು ಇವತ್ತು ಬೆಳಿಗ್ಗೆ ಮಾತಾಡಿದ್ದೀನಲ್ಲ, ಅವ್ರು ಯಾವ ಫುಟೇಜ್ ಇದೆ, ನಮ್ಮ ಹತ್ರ ಯಾವ ಫುಟೇಜ್ ಇದೆ, ನಾನೇನು ಮಾಡ್ತೀನಿ ಹೇಳಿ. ಏನಾಗಿದೆ FSL ಬರುತ್ತಲ್ಲ, ನಾವು ಸರ್ಕಾರದ ವರದಿಗೆ ಅಂತಿಮ ಅಂತನೇ ಅವತ್ತಿಂದ ಹೇಳ್ತಾ ಇರೋದು. ಬಹುತೇಕ ಸಚಿವರು ಯಾಕೆ ಇಷ್ಟು ಬೇಗ ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್? ನಾನು 10 ಸಾರಿ ಅಲ್ಲ, ಇನ್ನೂ ಒಮ್ಮೆ ಹೇಳ್ತೀನಿ ನಿಮಗೆ. ನಾಸಿರ್ ಸಾಬ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾರೆ. ಸೊ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಈಗಲೂ ಕೂಡ ನಾನು ಅದನ್ನು ಹೇಳ್ತೀನಿ. ಬಟ್ ನೀವೀಗ ಹೇಳ್ತಾ ಇದ್ದೀರಾ ಅರೆಸ್ಟ್ ಆಗಿದ್ದಾರಂತೆ. ನಾನು ಕೂಡ ನಮ್ಮ PROಗೆ ಫೋನ್ ಮಾಡಿ ಕೇಳಿದೆ. ಸೊ ಹೇಳಿದ್ರು ಹೌದು ಅರೆಸ್ಟ್ ಆಗಿದ್ದಂತರೂ ನಿಜ. ಬಟ್ ನನಗೆ ಹೋಮ್ ಮಿನಿಸ್ಟ್ರಿಗೆ ಟ್ರೈ ಮಾಡ್ತಾ ಇದ್ದೀನಿ. ಹೋಮ್ ಮಿನಿಸ್ಟ್ರ್ ನನಗೆ ಫೋನಿಗೆ ಸಿಗ್ತಾ ಇಲ್ಲ. ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತನಾಡಿ ನಾನು ಏನಾದರೂ ರಿಯಾಕ್ಟ್ ಮಾಡಬಹುದು. ಎಸ್, ಒಂದ್ ರೀತಿ ತಮ್ಮ ಸರ್ಕಾರದ ರಿಪೋರ್ಟ್ ಅನ್ನೇ ಪ್ರಿಯಾಂಕ್ ಖರ್ಗೆ ಒಪ್ಕೊಳ್ತಿಲ್ಲ. ಆದ್ರೆ ಈ ವಿಚಾರದಲ್ಲಿ ಆರಂಭದಿಂದಾನೂ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಜವಾಬ್ದಾರಿಯುತವಾಗಿಯೇ ನಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಸಮರ್ಥನೆಗೆ ಇಳಿಲಿಲ್ಲ ಅಥವಾ ಕೂಗಿದವರ ಪರ ಇರೋ ರೀತಿನೂ ಕೂಡ ಮಾತನಾಡಿಲ್ಲ. ತನಿಖೆಯ ವರದಿ ಬಂದ ಮೇಲೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತಾನೆ ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ಸರ್ಕಾರದ ಕೆಲ ಸಚಿವರು ಮಾತ್ರ ತನಿಖೆಯ ಮೊದಲೇ ಕ್ಲೀನ್ ಚಿಟ್ ಕೊಟ್ಟು ಮಾಧ್ಯಮದ ಸುದ್ದಿಯ ಸಾಚಾತವನ್ನೇ ಪ್ರಶ್ನಿಸಿದವರು ಮಾತ್ರ ಈಗ ಗಾಯಬಾಗಿದ್ದಾರೆ. ಘಟನೆ ನಡೆದು 1 ವಾರದ ಬಳಿಕನಾದ್ರೂ ಸತ್ಯ ಗೆದ್ದಿದೆ.